ವೈನಿ ಸರ್ವಕ್ಕೆ ಫೋನ್ ಮೇಲೇನೆ ಪ್ರಿಯಾರ ಅವ್ರಿಗೆ ಕರ್ಕೊಂಬತ್ತು ಹೇಗಿಸಿದ್ರೆ ಅಯ್ಯ ಇಲ್ಲ ಇರವ ಕರ್ಕೊಂಬರ್ತೀನಿ ಅಂದಾರ ಅವ್ರ ಕರ್ಕೊಂಡು ಹೊಂಟಾರತ್ತ ಕರ್ಕೊಂಡು ಬರ್ತಾರೆ ತಗೋ ಮತ್ತೆ ಯಾಕೆ ಮಾಡಕ್ಕೆ ಹೋಗಿ ಹೌದನ್ರಿ ಆಯ್ತು ರೀ ಅಂದ್ರೂ ವೈನಿ ಸರ್ವಕ್ಕೆ ಪ್ರಿಯಾರ ಹೊರಗೆ ಕರ್ಕೊಂಡು ಹೋಗಿದ್ದ ಭಾಳ ಚಲೋ ಆಯ್ತು ನೋಡ್ರಿ ಹ್ಞೂ ನವಯ್ಯವ ಇಲ್ಲಂದ್ರೆ ಇವತ್ತು ಮನ್ಯಾಗ ಇಟ್ಟೆಲ್ಲ ಆಗೋದು ನೋಡ್ಬೇಕಾಗಿತ್ತು ಅವರು ಅಲ್ಲ ನೋಡಿದ್ರಂದ್ರೆ ಪಾಪ ಅವ್ರ ಮನ್ಸಿಗೆ ಎಷ್ಟು ಬೇಸರ ಆಕಿತ್ತು ಏನು ಕತ್ತಿನ ನೋಡು ಗಿರ್ಜವ ಅಯ್ಯ ಬೈನಿ ಬರ್ರಿ ಒಳಗೆ ಬರ್ರಿ ಹ್ಞೂನವ ಹೊಂಟೀನಿ ನಾನು ಅಕ್ಕೋರಿಗೆ ಕರ್ಕೊಂಡು ಬಂದೆಲ್ಲ ಅದಕ್ಕೆ ಬಂದೆ ಹೌದನ್ನ ಚಲೋ ಆಯ್ತು ಬರ್ರಿ ಅದ ಮಾತಾಡಕತ್ತಿದ್ದೀವಿ ನೋಡಿ ನಾವು ಈರವ ಫೋನ್ ಹಚ್ಚಲಿ ಅಂತ ಕೇಳಾಕತ್ತಿಲ್ಲ ಅದಕ್ಕೆ ಬರ್ತಾರವ ಬೇಡತ್ತಂದೆ ನೀವ ಬಂದ್ರಿ ನೋಡು ಬರ್ರಿ ಅಕ್ಕೋರ ಕುಂದ್ರು ಬರ್ರಿ ಎಲ್ಲಿ ಪ್ರಿಯಾ ಕಾಣಿಸ್ತಾ ಇಲ್ಲ ಅಯ್ಯ ಮಕ್ಕೊಂಡಾಳ್ರಿ ಅಕ್ಕಿ ಬಂದಿಟ್ಟು ಅದ ಎಲ್ಲ ಓಡಾಡಿ ಮಾಡಿ ಸ್ವಲ್ಪ ಭಾಳ ಸುಸ್ತಾಗೈತಂದ್ರಲ್ಲ ಅದಕ್ಕೆ ನಾನು ಒಂದಿಟ್ಟು ಮಕ್ಕೋರ್ವ ಅಂತಂದಿದ್ದೆ ನಿನ್ನೆ ರಾತ್ರಿನೂ ನಿದ್ದೆ ಚಲೋ ಆಗಿಲ್ರಿ ಅದಕ್ಕೆ ಒಂದಷ್ಟು ಮಕ್ಕೋರ್ವ ಹೇಳ್ಬೇಡ ತಂದಿದ್ನಲ್ಲ ಮಕ್ಕೊಂಡಾಳ್ರಿ ವೈನಿ ಕುಂದರಿ ಒಂದಿಟ್ಟು ಚಹಾ ಮಾಡ್ಕೊಂಬರ್ತೀನಿ ಇವ ಬ್ಯಾಡವಾಗಿರ್ತವ ಏನು ಬೇಡ ಚಹಾ ಬೇಡ ಏನು ಬೇಡ ಈಗ ನಾಷ್ಟ ತಿಂದು ಚಹಾ ಕುಡಿದು ಹಂಗೆ ಹೋಗೋಣ ಅಂತಂದ್ರಲ್ಲ ಅವರು ಅದಕ್ಕೆ ಕರ್ಕೊಂಬಂದೆ ಹೌದನ್ರಿ ನಾಷ್ಟನೂ ಆಯ್ತನ್ರಿ ಅಂದ್ರೆ ಹ್ಞೂನವ ನಾಷ್ಟ ಆಯಿತು ಎಲ್ಲ ಆಯ್ತು ನೋಡು ನಿಮ್ದು ಆಗಿಲ್ಲ ನೀನು ಅಯ್ಯ ಇಲ್ರಿ ವೈನಿ ನಾವು ಇರವ ಮಾಡೀವಿ ಪ್ರಿಯಾನು ನಾಷ್ಟ ತಿಂದು ಮಕ್ಕೊಂಡಾಳ ಮತ್ತು ಅತ್ತೆಯರು ಎಲ್ಲ ಹೋಗ್ಯಾರ ಅವರಿಲ್ಲ ಮನೆಯಾಗಿಲ್ಲ ಹಾಗಾಗಿ ಅವ್ರದ್ದೊಬ್ರದ್ದು ಆಗಿಲ್ಲ ನೋಡಿನ ಹೌದು ಅಂದಾಗೆ ಪ್ರವೀಣ್ ಎಲ್ಲಿದ್ದಾನೆ ನಿನ್ನೆಯಿಂದ ಮಾತಾಡ್ಸೋಣ ಅಂತ ಇದೀನಿ ಮಾತಾಡ್ಸೋಕ್ಕೆ ಸಿಗ್ತಾ ಇಲ್ಲ ಪ್ರವೀಣು ಇದ್ದಾನ ಮನೆಯಲ್ಲಿ ಕರಿತೀರಾ ಪ್ರವೀಣ ಹ್ಞೂ ರೀ ಆರ ಮನ್ಯಾಗನ ರೀ ಕರ್ಕೊಂಡು ಬರ್ತೀನಿ ಅಂತ ರೀ ಕುಂದ್ರಿ ನೀವು ಮಾತಾಡ್ಕೊಂಡು ಕುಂದರಿ ನಾ ಕರ್ಕೊಂಬರ್ತೀನಿ ಅಂತ ಛೇ ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಏರ್ಪೋರ್ಟಲ್ಲಿ ಇರಬೇಕಾಗಿತ್ತು ಇನ್ನೇನು 1 ಅವರಲ್ಲಿ ಫ್ಲೈಟ್ ಓಡ್ಬಿಡ್ತೆ ಎಲ್ಲ ಹಾಳು ಮಾಡಿಬಿಟ್ರಿ ಇವರು ಥೂ ಈ ಹಾಳಾದವಳು ಪ್ರಿಯಾ ಇವಳನ್ನ ಯಾಕಾದರೂ ಮದುವೆ ಆಗಿದ್ದೀನೋ ನಾನು ಛೇ ಪ್ರವೀಣ ಈ ಅತ್ತೆ ಒಬ್ರು ಯಾವಾಗ ನೋಡಿದ್ರೆ ಪ್ರವೀಣ ಅನ್ಕೊಂಡು ಇವರೇ ಅನ್ಸುತ್ತೆ ಎಲ್ಲ ಹಾಳು ಮಾಡಿದ್ದು ಪ್ರವೀಣ ಅಲ್ಲಲ್ಲ ಅವಾಗ ಹೇಳಿದ್ರೆ ಎದುರಾಕತ್ತೀನಿ ಹ್ಞೂ ಅನ್ನಲಾಗಿ ಅಲ್ಲ ಇಲ್ಲೇ ಬಡ್ಕೊಂಡು ನಿಂತಿ ಏನತ್ತೆ ಏನಿಲ್ಲಪ್ಪ ನಿಮ್ಮ ಅತ್ತೆ ಬಂದಾರಲ್ಲಿ ಬಾ ಮಾತಾಡ್ಸ್ ಬಾ ಕರಿಲಾಕತ್ತಾರ ನೋಡು ಯಾವತ್ತೆ ನಾನು ಯಾವ ಅತ್ತೆಗೂ ಮಾತಾಡ್ಸೋದಿಲ್ಲ ಯಾವ ಆಂಟಿಗೂ ಮಾತಾಡ್ಸೋದಿಲ್ಲ ಸುಮ್ಮನೆ ನನ್ನ ತಲೆ ತಿನ್ಬೇಡಿ ಹೋಗಿ ಯಪ್ಪ ಭಾಳ ನಾಟಕ ಮಾಡಕ್ಕೆ ಹೋಗ್ಬೇಡ ಪ್ರಿಯಾರ ಅವು ಬಂದಾರ ನಿನ್ನೆ ಹಿಡಿದು ಮಾತಾಡ್ಸ್ಬೇಕನ್ನಕತ್ತಾರತ್ತವ್ರು ನೀ ಸಿಗಲಾಗೈತ ಬಾ ಮಾತಾಡ್ಸ್ ಬಾ ನಾನು ಯಾಕೆ ಮಾತಾಡ್ಬೇಕು ಅವ್ರ ಜೊತೆ ನಾನು ಮಾತಾಡೋದಿಲ್ಲ ನನಗಿಷ್ಟ ಇಲ್ಲ ನಾನು ಮಾತಾಡೋದಿಲ್ಲ ಇಲ್ಲ ನೋಡಿಲ್ಲ ನಿನಗೆ ಇಷ್ಟ ಕಷ್ಟ ಯಾರು ಕೇಳಲಾಗಿಲ್ಲ ಇಲ್ಲಿ ಬಂದು ಸೀದಾ ಸಾಪ ಮಾತಾಡು ನೆಟ್ಟಗೆ ಹಿಂಗೆ ಮಾರಿ ಗಂಟು ಇಟ್ಕೊಂಡು ಬರಬೇಡ ಜರ ಹಲ್ಕಿಸ್ಕೊಂಡು ಬಾ ಬಂದು ನೆಟ್ಟಗೆ ಮಾತಾಡು ಅವ್ರು ಇವತ್ತು ಸಂಜೆ ಮುಂದೆ ಮಾತು ಊರಿಗೆ ಹೊರಡ್ತಾರ ಅವ್ರು ಹೋಗೋ ಮಟ್ಟ ಸೀದಾ ಸಾಪಿರು ನೀನು ಎಲ್ಲಾರ ನಾಟಕ ಮಾಡ್ದೆ ಅನ್ಕೋ ಮಗನ ನೀನು ಕೈ ಕಾಲು ಮುರಿದು ಕುಂದಿರ್ಸ್ಬಿಡ್ತೀನಿ ನಾನು ಅಷ್ಟ ಏನು ನಾಟಕ ನಡೆಸಿ ನಾಟಕ ನೀನು ಹಳ್ಳಗ ಅತ್ತೆ ಏನತ್ತೆ ಮಾತಾಡ್ತೀರಾ ನೀವು ನನ್ನ ಜೊತೆ ಮತ್ತೇನು ಮಾತಾಡ್ಬೇಕಾ ನನ್ನ ಹಲಕಟ್ಟ ಬಾಡಿ ಅವೈದು ನಿನ್ನ ಜೊತೆ ಏನು ಮಾತಾಡ್ಬೇಕು ನಿನ್ನ ಜೊತೆ ನಾನು ಅಲ್ಲ ಬಂದು ಮಾತಾಡ್ಸಂದ್ರೆ ಮಾತಾಡ್ಸಲ್ಲ ಮತ್ತೆ ಯಾವಾಗಿನ ಜೊತೆ ಮಾತಾಡ್ಬೇಕಂತ ಮಾಡಿವಿ ಓಡ್ ಹೋಗ್ಬೇಕಂತ ತಂದಿದ್ದೆಲ್ಲ ಆಕಿನ ಜೊತೆ ಮಾತಾಡ್ಬೇಕಂದಿದ್ದೇನೆ ಅತ್ತೆ ಏನು ಹೇಳ್ತಿದ್ದೀರಾ ನೀವು ನಾನು ಯಾರ ಜೊತೆ ಹೋಗ್ಬೇಕಂದಿದ್ದೆ ನೀವು ಸುಮ್ಮನೆ ಏನೇನೋ ಹೇಳಬೇಡಿ ನೀವು ಪ್ರವೀಣ ನೀನು ಇಟ್ಟು ಕೂಸಿರುವಾಗಿಡ್ದು ನಿನ್ನ ಎತ್ತಿ ಆಡ್ಸಿನ ನಾನು ನೀ ಏನಂತ ನನಗೆ ಗೊತ್ತಿಲ್ಲನ ನೀ ನಾಟಕ ಮಾಡಿದ್ರೆ ನನಗೆ ಗೊತ್ತಾಗೋದಿಲ್ಲ ಅಂತ ಮಾಡಿದಿ ನನಗೆಲ್ಲ ಗೊತ್ತತ್ತಮ್ಮ ನೀ ಏನು ನಾಟಕ ಮಾಡಕ್ಕೆ ಹೋಗ್ಬೇಡ ಭಾಳ ಹಿಂಗೆ ಭಾಳ ನಾಟಕ ಮಾಡ್ದನ್ಕೋ ಮನೆಯವ್ರ ಮುಂದೆಲ್ಲ ಹೇಳ್ಬೇಕಾಕೈತಿ ನೀನು ಬಂಡವಾಳ ಸೀದಾ ಬಂದು ಮಾತಾಡಿಸಿ ಒಳಗೆ ಬಾ ಅಟ್ಟ ಊರು ಸಾಬ್ರಿ ಮಾಡ್ದನ್ಕೋ ನೀನು ಏನಿಲ್ಲ ಮತ್ತು ಆಳಲಕ್ಕಿ ಬೋಳಿ ನೀನು ಮತ್ತೆ ಬರ್ತೈತೆ ನನ್ನ ಬಾಯಿಗೆ ಬರ್ಸ್ಬೇಡ ಬಾ ಅಲ್ಲ ಈ ಅತ್ತಿಗೆ ಹೆಂಗೆ ಗೊತ್ತಾತಂತೀನಿ ಏನು ಸುಮ್ಮನೆ ಒಂದು ಅಂದಾಜನ ಹೇಳಾಕತ್ತಾರೆ ಮತ್ತೆ ತಮ್ಮ ಯೋಚನೆ ಮಾಡಿದ್ದು ಸಾಕು ಬಾ ಆಯ್ತು ತಗೋತಿ ಬರ್ತೀನಿ ತಗೋ ಜರ ಮಾರಿ ನಕ್ಕೋತ ಬಾ ಹಿಂಗೆ ಮಾರಿ ಸಿಂಡಿಸ್ಕೊಂಡು ಮಾರಿ ಒಣಗಿಸ್ಕೊಂಡು ಬರಬೇಡ ಏನು ದೊಡ್ಡ ಕಳ್ಕೊಂಡವ್ರಂಗೆ ಜಗತ್ತಿನಾಗ ಭಾಳ ದೊಡ್ಡ ವಸ್ತು ಕಳ್ಕೊಂಡಿರ್ತಾರಲ್ಲ ಲಕ್ಕಂಗೆ ಬರಬೇಡ ಜರ ನಕ್ಕೋತ ಬಾ ಹೆಂಡ್ತಿ ಹೊಟ್ಲಳ ಇನ್ನೊಂದಿಡ್ದು ಇನ್ನೂ ನಾಳೆ ಹಡೆ ಕಳೆದ ಮನುಷ್ಯ ಹೆಂಗಿರ್ಬೇಕು ಖುಷಿಲಿಂತ ಜರ ನಕ್ಕೋತ ಬಾ ಆಯ್ತು ತಗೋರಿ ನಡಿ ಆತ ಇಲ್ಲ ನಿಂತಿಯಲ್ಲ ನಡಿ ಮುಂದೆ ನಡಿ ನೀ ಆಯ್ತು ಅತ್ತಿ ಎಟ್ರ ಕಾಡ್ತೀರ ಅನ್ಬೇಕು ನೀವು ಈ ಮನ್ಯಾಗ ನನಗೆ ಇರುಕ ಆಗುದಿಲ್ಲ ಹಂಗೈತಿ ಹೌದೌದು ಹಂಗೆ ಅನಿಸ್ತೈತೆ ತಗೋ ಓಡ್ ಹೋಗ್ಬೇಕಂದವ್ರಿಗೆ ಮನ್ಯಾಗ ನಿಂದ್ರಲ್ಲ ಕೆಲ್ ಕಾಲು ನಿಂದಿರ್ತಾವ ಮತ್ತವು ನಿಂದ್ರೋದಿಲ್ಲ ಅಂತಾವು ಹಂಗೆ ಓಡ್ಬೇಕೆ ಅನಿಸ್ತಾವು
ಈ ಅತ್ತಿ ಜೋಡಿ ಇವಾಗ ನಾ ಏನು ಮಾತಾಡೋದು ಬೇಡಪ್ಪ. ನಾ ಏನಾರು ಮಾತಾಡಕ್ಕೆ ಹೋದಂದ್ರೆ ಮಾತಿಗೆ ಇಲ್ಲಾರ್ದೆಲ್ಲ ಒಟ್ಟು ಹೇಳಕ್ಕೆ ನಾಳೆ ನನಗೆ ಬ್ಯಾಡ ಸುಮ್ಮನೆ. ನನ್ನ ಮುಂದೆ ನಾಟಕ ಮಾಡಕ್ಕೆ ಬರ್ತಾನೆ ಕುರ್ಸಲೆ ಅಲ್ಲ ನನ್ನ ಮುಂದೆ ಹುಟ್ಟಿ ನನ್ನ ಮುಂದೆ ಬೆಳೆದವ ನನಗೆ ಇಟ್ಟು ದಿಮಾಕ್ಲೆ ಮಾತಾಡ್ತಾನೆ. ಬಿಡ್ತೀನಿ ಅವನಿಗೆ. ಬಾರಪ್ಪ ಪ್ರವೀಣ್ ಬಾ, ನಿಮ್ಮ ಅತ್ತೆ ಕೂತಿದ್ದಾರೆ ನೋಡಿ ಮಾತಾಡ್ಸಿ. ಆಂಟಿ ಚೆನ್ನಾಗಿದ್ದೀರಾ? ಹ್ಞೂ ಕಣೋ ಪ್ರವೀಣ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಅಲ್ಲಪ್ಪ, ನಿನ್ನೆಯಿಂದ ಮಾತಾಡ್ಸೋಣ ಅಂತ ಇದ್ದೀನಿ, ಕೈಗೆ ಸಿಗ್ತಾ ಇಲ್ಲ. ಅಷ್ಟೊಂದು ಬ್ಯುಸಿನ? ಅಲ್ಲ, ನಿನ್ನೆ ಬೆಳಿಗ್ಗೆನೆ ಬಂದಿದ್ದೀನಪ್ಪ, ಇಲ್ಲಿವರೆಗೂ ಮಾತಾಡ್ಸಕ್ಕೆ ಬಂದಿಲ್ವಲ್ಲ ಪ್ರವೀಣ್ ನೀನು? ಆಂಟಿ ಹಾಗೇನಿಲ್ಲ, ಸ್ವಲ್ಪ ಕೆಲಸದ ಒತ್ತಡ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ಏತಮ್ಮ ಅದೇನದ ಆಂಟಿ ಆಂಟಿ ಅನ್ಕೊಂಡು? ಅಲ್ಲ, ಚಂದಾಗಿ ಹತ್ತೈತೆ ಕರೆ ಬಾಯ್ ತುಂಬ. ಅಮ್ಮ, ಅದು ನಾನು ಮುಂಚೆ ಎಲ್ಲ ಅವ್ರನ್ನ ಆಂಟಿ ಆಂಟಿ ಅಂತಲೇ ಕರಿತಿದ್ನಲ್ಲ, ಹಂಗಾಗಿ ಅದೇ ರೂಢಿ ಇದೆ ನನಗೆ. ಅಯ್ಯೋ ಪರವಾಗಿಲ್ಲ ಬಿಡಿ. ಆಂಟಿ ಅಂದ್ರೇನು, ಅತ್ತೆ ಅಂದ್ರೇನು, ಏನಂದ್ರೆ ಏನು, ಒಟ್ಟಿನಲ್ಲಿ ಅವ್ರು ನನ್ನ ಹಳೆ ಅಂದರು, ನಾನು ಅವ್ರ ಅತ್ತೆ ಅಲ್ವಾ. ಪರವಾಗಿಲ್ಲ, ಆಂಟಿ ಅಂತಾನೆ ಕರೀಲಿ ಬಿಡಿ. ಅವನಿಗೆ ಅದೇ ರೂಢಿ ಇದೆ, ಅದಕ್ಕೆ ಹಾಗೆ ಕರೀತಾನೆ. ಎಷ್ಟಾದರೂ ಸಿಟ್ಟನವರಲ್ಲ ಮತ್ತೆ. ನೀವು ಮತ್ತೆ ಎಲ್ಲರೂ ಆಂಟಿನಿ, ಎಲ್ಲರಿಗೂ ಸಣ್ಣವ್ರಿಗೂ ದೊಡ್ಡವ್ರಿಗೂ ಆಂಟಿನಿ ಅನ್ನೋದು. ಅದ ಕಲ್ತಾನ ಅವನು ಮತ್ತೆ ಬೆಂಗಳೂರಾಗ ಇದ್ದಿದ್ದು. ಕುರ್ಸಲೆ ಚಂದಾಗಿ ಅತ್ತಿ ಅಂತ ಕರಿಬೇಕಪ್ಪ ಬಾಯ್ ತುಂಬ. ಅವ್ರು ಹೆಂಗೆ ಕರ್ಕೊಳಕ್ಕೆ ನಮ್ಗೇನು ಮಾಡ್ಬೇಕಾಗಿತ್ತು? ನಾವು ನಮ್ಮದು ಬಿಡಬಾರ್ದು, ಅತ್ತಿ ಅಂತ ಕರಿಬೇಕು. ನಮ್ಮ ಪ್ರಿಯಾನ ನೋಡು ಹೆಂಗೆ ಕರಿತಾಳೆ ಎಲ್ಲರಿಗೂ. ಸಣ್ಣತ್ತಿ, ದೊಡ್ಡತ್ತಿ, ಕಾಕು, ಕಾಕಿ, ನಮ್ದೆಲ್ಲ ಕಲ್ತು ಬಿಟ್ಟಾಳೆ ನೋಡಕ್ಕಿ. ಅದು ಚೆಂದ ಕರಿತಾಳೆ ಎಲ್ಲರಿಗೂ. ಒಬ್ರಿಗಾರ ಆಂಟಿ ಅಂತಂತಾಳೆ. ಇವ ಇರವ ನೀನ ಹೇಳು, ನಮ್ಮ ಪ್ರಿಯಾ ನಂಗೆ ಯಾರೂ ಆಗೋದಿಲ್ಲ ಬಾ. ಅಲ್ಲ, ಎಲ್ಲಿ ಬೆಂಗಳೂರು, ಎಲ್ಲಿ ನಮ್ಮ ಕಲಬುರ್ಗಿ ಅಂತ ಬೆಂಗಳೂರ್ಲಿಂತ ಇಲ್ಲಿಗೆ ಬಂದು ನಮ್ಮದೆಲ್ಲ ಕಲ್ತಳು ನೋಡಕ್ಕಿ. ತೊಡೆ ಇದ್ದಿಂದಾಗನ ನಮ್ದೆಲ್ಲ ಕಲ್ತು ನಮ್ಮೆಲ್ಲರದು ಇದು ಮಾಡಿದಳು ನೋಡು. ಆಚಾರೇನು ವಿಚಾರೇನು, ನಮ್ಮ ಮಂದೇನು ಮಕ್ಕಳೇನು ಹೆಂಗಳ ನೋಡಕ್ಕಿ. ಇದ್ರೆ ಅಂತ ಮಕ್ಳು ಇರ್ಬೇಕು ನೋಡಿ, 100 ಮಕ್ಳು. ಖುಷಿ ಆಕೈತ್ವ ನೋಡಿದ್ರೆ. ಏನಾರ ಹೇಳಿ ನೀನು, ಮನೆ ಸೊಸಿ ಅಂದ್ರೆ ಹಂಗಿರ್ಬೇಕು ನೋಡ್ರಿ. ಬೀಗ್ರೆ ಯಾಕೆ ಹೇಳಕತ್ರಿ? ಅಕ್ಕೋರ ಅಲ್ರಿ, ಯಾಕೆ ಹೇಳಕತ್ರಿ? ಹಾಗೇನಿಲ್ರಿ, ಸುಮ್ಮನೆ ಹಾಗೆ ಖುಷಿ. ನೀವೆಲ್ಲ ಮಾತಾಡೋದು ಕೇಳಿದ್ರೆ ನನ್ನ ಮಗಳು ಎಷ್ಟು ಅದೃಷ್ಟ ಮಾಡಿದ್ಲು ಅಂತ ಅನ್ಸುತ್ತೆ. ಮುಂಚೆ ಅವಳು ಮದುವೆ ಆದಾಗ ನಾವು ಬೇಡ ಬೇಡ ಅಂತಂದಿದ್ವಿ. ಅದರಲ್ಲೂ ಈ ಊರಿಗೆ ಬರ್ತೀನಿ ಅಂದಾಗ ಅವರಪ್ಪ ಅಂತೂ ಒಪ್ಪಲೇ ಇಲ್ಲ. ಬೇಡ, ಅಲ್ಲಿ ತುಂಬ ಕಷ್ಟ ಆಗುತ್ತೆ ನಿನಗೆ ಅವ್ರ ಜೊತೆ ಹೊಂದ್ಕೊಳಕ್ಕೆ ಅಂತ ಹೇಳಿದ್ರು. ಆದರೆ ಇವಾಗ ನೀವೆಲ್ಲ ಮಾತಾಡೋದು ನೋಡಿದರೆ ನನ್ನ ಮಗಳು ಎಷ್ಟು ಗ್ರೇಟ್ ಅನಿಸುತ್ತೆ. ಅಂತ ಮಗಳನ್ನ ಹಡ್ದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಯ್ಯ ಹಾಕೋರ ಕಾಣ್ ಹೊರ್ಸ್ಕೊರಿ, ಅಳ್ಬಾಡ್ರಿ. ಅಲ್ರಿ, ಅಂತ ಮಗಳು ಹಡ್ದಿರಿ ನೀವು. ನಿಮ್ಮ ಮಗಳಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಹೇಳ್ತೀನಲ್ರಿ, ನಮ್ಮ ಊರಾಗ ಹುಟ್ಟಿ ನಮ್ಮ ಊರಾಗ ಬೆಳೆದು ಆಟು ನಾಟಕ ಮಾಡ್ತಾವು. 4 ದಿನ ಸಿಟಿಗೆ ಹೋಗಿ ಬಂದ್ರೆ ಅಂತದ್ರಾಗ ಬಾರಿಕೆಲ್ಲ ಸಿಟಿ ಆಗಿದ್ದು ಬಂದ್ರೂ ನಮ್ಮ ಪ್ರಿಯಾ ಎಷ್ಟು ಚಂದ ಹೊಂದ್ಕೊಂಡಾಳ ಅಂದ್ರೆ ಮನೆಗೆ ಎಷ್ಟು ಚಂದ ಹೊಂದ್ಕೊಂಡಾಳ. ಅಂತ ಮಗಳು ಹುಟ್ಲಾಕ ನಿಮಗೆ ನೀವೆಟ್ಟು ಪುಣ್ಯ ಮಾಡಿದ್ರು. ಅಂತ ಸೊಸಿ ಪಡಿಲಾಕ ನಮ್ಮ ಮೈನಿ, ನಮ್ಮ ಅಣ್ಣ, ಹೆಣ್ತಾಯಿ ಪಡಿಲಾಕ ನಮ್ಮ ಪ್ರವೀಣ, ಎಲ್ಲರೂ ಅಟ್ಟ ಪುಣ್ಯ ಮಾಡ್ಯಾರ್ರಿ. ಅದಕ್ಕೆ ಅಂತ ಸೊಸಿ ಸಿಕ್ಕಾಳ ಮಗ. ಹ್ಞೂ ವಾಯವ್ವ, ಇದೇನು ಅಂದು ಬರೋಬ್ಬರ ಅಂದಿ ನೋಡು. ಅಂತ ಸೊಸಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಮತ್ತು ಅಕ್ಕೋರ ನೀವೇನು ಕಾಳಜಿ ಮಾಡಬೇಡ್ರಿ. ನಿಮ್ಮ ಮಗಳ ನಮ್ಮ ಮನ್ಯಾಗ ಮಹಾರಾಣಿ ಇದ್ದಂಗೆ ಅದಾಳ. ನಮಗಂತೂ ಭಾಳ ಖುಷಿ ಐತಿ ನಮ್ಮ ಪ್ರಿಯಾನ ಬಗ್ಗೆ. ಒಂದು ಮಾತು ಅಲ್ಲ ನಂಗೆ ಇಲ್ಲಿ ನೋಡಕ್ಕಿಂದ ಯಾವಾದ್ರೂ ಎಲ್ಲನೂ ಅಟ್ಟು ಸರಿ ದೂಗಿಸ್ಕೊಂಡು ಹೋಗ್ಕಾಳ. ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ರೀ ಅಕ್ಕೋರ, ಅದ್ರಾಗೂ ನಮ್ಮ ಪ್ರವೀಣ್ ಅಂತೂ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೆ. ಅಂತ ಹೆಂಡ್ತಿ ಸಿಗ್ಬೇಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಬಿಡ್ರಿ ಅಂತ ಹೆಂಡ್ತಿ. ಈಗಿನವ್ರು ಬಂದವರು 3 ದಿನಕ್ಕನ ಮನೆ ಬಿಟ್ಟು ಬೇರೆ ಹೋಗೋಣ, ಅತ್ತಿ ಹೊರಗೆ ಹಾಕೋಣ, ಮಾವು ಹೊರಗೆ ಹಾಕೋಣ ಅಂತ ಹೇಳಿ ಗಂಡನ ಕಿವಿ ತುಂಬ್ತಾರೆ. ಅಂಥದ್ರಾಗ ನಮ್ಮ ಪ್ರಿಯ ಅತ್ತಿ, ಮಾವ, ಅಜ್ಜಿ, ಕಾಕು, ಕಾಕಿ ಅಂತ ಹೇಳಿ ಎಲ್ಲರೂ ಒಟ್ಟು ಹಚ್ಕೊಂಡು ಎಲ್ಲರೂ ಸಮಾಧಾನಿಸ್ಕೊಂಡು ಹೋಗ್ಕಾಳ ನೋಡ್ರಿ. ಒಬ್ಬರು ಮನ್ಸಿಗೆ ಬೇಜಾರು ಮಾಡೋದಿಲ್ಲ, ಒಂದೇನಿಲ್ಲ. ಕರೆ ಹೇಳ್ತೀನಲ್ರಿ, ಅಂತ ಹೆಂಡ್ತಿ ಸಿಗ್ಬೇಕಂದ್ರೆ ನಮ್ಮ ಪ್ರವೀಣ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೆ. ಹೌದಲ್ಲ ಪ್ರವೀಣ? ಅತ್ತೆ, ನನಗೆ ಗೊತ್ತತ್ತೆ ನೀವು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಹೇಳಿ. ಹೌದತ್ತೆ, ಹೌದು. ಅಕ್ಕೋರ, ನೀವೇನು ಕಾಳಜಿ ಮಾಡಬೇಡ್ರಿ. ನಿಮ್ಮ ಮಗಳು ಇಲ್ಲಿ ಭಾಳ ಆರಾಮದಾಳ. ನಮಗೂ ಅಟ್ಟ ಆರಾಮ್ ನೋಡ್ಕೋತಾಳಕಿ. ಭಾಳ ಅಂದ್ರೆ ಭಾಳ ಖುಷಿ ಆಕೈತ್ರಿ ಆಕಿ ನೋಡಿದ್ರೆ. ನಾ ಹೇಳ್ತೀನಲ್ರಿ, ನಾನು 3 ಮಕ್ಕಳು ಹಂಗೆ ನೋಡ್ರಿ ಪ್ರಿಯಾನು. ಈಕಿನೂ ನಮಗೆ 4ನೇದಕ್ಕೆ ಮಗಳಂತ ಅನ್ಕೊಂಡ್ಬಿಟ್ಟಿವ್ರಿ ನಾವರ. ಹೌದಾ, ತುಂಬ ಖುಷಿ ಆಯ್ತಮ್ಮ ನೀವು ಹೇಳೋದೆಲ್ಲ ಕೇಳಿ. ನನ್ನ ಮಗಳು ಹೇಗಿದ್ದಾಳೋ ಏನೋ ಅಂತೇಳಿ ತುಂಬ ಚಿಂತೆ ಆಗಿತ್ತು. ಆದರೆ ಇವಾಗ ಇಲ್ಲಿ ಬಂದಮೇಲೆ ನನಗೆ ಅನಿಸ್ತಾ ಇದೆ, ಯಾಕೆ ನನ್ನ ಮಗಳು ನಮ್ಮನ್ನು ನೆನೆಸ್ಕೊಳ್ತಾ ಇಲ್ಲ, ಯಾಕೆ ಅವಳು ಬರ್ತಾ ಇಲ್ಲ ಊರಿಗೆ ಅಂತ ಇವಾಗ ಗೊತ್ತಾಯ್ತು ನನಗೆ. ಇಷ್ಟೊಂದು ಪ್ರೀತಿ ಮಾಡೋ ಜನರ ಮಧ್ಯೆ ಇದ್ದಾಳೆ ಅಂತಂದರೆ ಅವಳಿಗೆ ಏಕೆ ಬೇಕಾಗತ್ತೆ? ತವ್ರ ಮನೆಯೇ ನೆನಪಾಗಿಲ್ಲ ಅವಳಿಗೆ.
ಅಷ್ಟು ಖುಷಿಯಾಗಿದ್ದಾಳೆ. ತುಂಬ ಚೆನ್ನಾಗಾಯ್ತು. ಅವಳು ಬರಬೇಕಾದ್ರೆ ನಾವು ಹೇಳಿದ್ವಿ ಬೇಡ ನಿನಗೆ ಅಡ್ಜಸ್ಟ್ ಆಗಲ್ಲ ಅಂತ. ಅವತ್ತೇನ ನಾವು ಅವಳನ್ನ ಅಲ್ಲೇ ಇರಿಸ್ಕೊಂಡಿದ್ದಿದ್ರೆ ಇವತ್ತು ಅವಳು ಇಷ್ಟು ಜನ ಪ್ರೀತಿ ಸಂಪಾದನೆ ಮಾಡೋಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಅಕ್ಕೋರ ಅದು ಹಂಗೆ ಅಲ್ಲನ್ರಿ, ಎಲ್ಲ ತಂದೆ ತಾಯಿಗೂ ಹಂಗೆ ಅನ್ಸುತ್ತೆ ರೀ. ಮಕ್ಕಳು ಮನೆ ಬಿಟ್ಟು ಹೋಗ್ತಾರಂದ್ರೆ ಬ್ಯಾಡ ಅನಿಸ್ತೈತ್ರಿ. ನೀವೇನು ಕಾಳಜಿ ಮಾಡಬೇಡ್ರಿ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ನೋಡ್ರಿ. ಒಟ್ಟು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ರೆ ಎಲ್ಲ ಒಳ್ಳೇದಾಕೈತ್ರಿ. ಹೌದಮ್ಮ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ನಮ್ಮ ಜೀವನದಲ್ಲಿ ಏನಾಗಬೇಕು ಏನಾಗಬಾರ್ದು ಅಂತ ದೇವರು ಮೊದಲೇ ಬರೆದ್ಬಿಟ್ಟಿರ್ತಾನಂತೆ. ಅದು ಹಾಗೆ ಆಗೋದಲ್ಲ, ಒಟ್ಟಿನಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ. ಇನ್ನೇನು ಅವಳಿಗೆ ಡೆಲಿವರಿ ಒಂದು ಚೆನ್ನಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ತೀನಿ. ಇಷ್ಟೊಂದು ಪ್ರೀತಿ ಮಾಡೋ ಅತ್ತೆ ಮಾವ ಎಲ್ಲರೂ ಇದ್ದೀರಾ ಅಂತಂದಮೇಲೆ ಅವಳಿಗೆ ಇನ್ನೇನು ಚಿಂತೆ ಇಲ್ಲ. ಡೆಲಿವರಿ ಒಂದು ಚೆನ್ನಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು. ಅತ್ತೆ ನನಗೊಂದು ಸ್ವಲ್ಪ ಕೆಲಸ ಇದೆ ಆಂಟಿ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಂತೆ, ನೀವು ಮಾತಾಡಿ. ಸರಿಯಪ್ಪ, ಚೆನ್ನಾಗಿರು. ಪ್ರಿಯಾನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಇವತ್ತು ಸಂಜೆ ಊರಿಗೆ ಹೋಗ್ತಾ ಇದ್ದೀನಿ ಮತ್ತೆ. ಅಯ್ಯಕ್ಕೂರ ನಿನ್ನೆರ ಬಂತೀರಿ, ಆಗಾಯ್ಕೆ ಹೋಗ್ತೀರೇನ್ರಿ? ಇರ್ರಿ, ಇನ್ನೂ ಒಂದು 4 ದಿನ ಇರ್ರಿ, ಮಗಳ ಜೊತೆ ಇದ್ದು ಮಾಡಿ ಹೋಗ್ರಿ. ಅಯ್ಯೋ, ಇದನ್ನೆಲ್ಲ ನೋಡಿದರೆ ನಮಗೂ ಇನ್ನೂ ಒಂದು 4 ದಿನ ಇರಬೇಕು ಅಂತಲೇ ಅನಿಸ್ತಾ ಇದೆ. ಆದರೆ ಏನು ಮಾಡೋದು ಹೇಳಿ, ಪರಿಸ್ಥಿತಿ ನಿಮಗೆ ಗೊತ್ತಲ್ಲ. ಅಲ್ಲಿ ಅವ್ರ ಅಪ್ಪನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಪಕ್ಕದ ಮನೆಯವ್ರಿಗೆ ಹೇಳಿ ಬಂದಿದ್ದೀನಿ, ಹಾಗಾಗಿ ಹೋಗಲೇಬೇಕು ನಾನು ಇವತ್ತು. ಅಯ್ಯ ವೈನಿ, ಹೋಲಾಗ್ಬಿಡ್ರಿ ಪಾಪ ಅವರು. ಮತ್ತು ಅವರು ಮನೆಯವರಿಗೆಲ್ಲ ಪೂರ್ತಿ ಆರಾಮಾದ್ಮೇಲೆ ಪ್ರಿಯಾಂಡ್ ಡೆಲಿವರಿನೂ ಆಗಿರ್ತೈತಿ, ಆವಾಗ ಬರ್ಲಕ್ಕೆ ತಗೋರಿ. ಪಾಪ ಅವ್ರದ್ದು ಕಷ್ಟನ ಅರ್ಥ ಮಾಡ್ಕೋಬೇಕಲ್ರಿ. ಈ ಥರ ಬಂದಾರಲ್ಲ ಅವರು ಪಾಪ. ತಗೋರಿ, ನೀವು ಹೋಗಿ ಬರ್ರಿ, ಏನೂ ಕಾಳಜಿ ಮಾಡಬೇಡ್ರಿ. ನಿಮ್ಮ ಮಗಳನ್ನ ಎಲ್ಲರೂ ಸೇರಿ ನಾವು ಚೆಂದ ನೋಡ್ಕೋತೀವತ್ರಿ. ನೀವೇನು ಕಾಳಜಿ ಮಾಡಬೇಡ್ರಿ. ಸರಿ ಆಂಟಿ, ಹೋಗಿ ಬನ್ನಿ ಊರಿಗೆ. ನಾನು ಸ್ವಲ್ಪ ಕೆಲಸ ಇದೆ, ನಾನು ಮೀಟಿಂಗಲ್ಲಿದ್ದೀನಿ, ಬರ್ತೀನಿ, ಮತ್ತೆ ಸಿಗ್ತೀನಿ. ಸರಿಯಪ್ಪ, ಹೋಗಿ, ನೀವು ಹೋಗಿ ಮಾಡಿ ಕೆಲಸ ಮಾಡಿ. ಪಾಪ ನಿಮ್ಮ ಕೆಲಸ ಇರುತ್ತೆ, ಹೋಗಿ. ವೈನಿ ಅವ್ರ ಊರಿಗೆ ಹೋಗ್ತೀನಂದಾರ, ಮತ್ತೆ ಏನನ್ನ ಮಾಡ್ತೀರನ? ಹ್ಞೂ ಇಲ್ವಾ, ಎಲ್ಲ ಕುಬುಸಕ್ಕೆ ಮಾಡಿದ್ದು ಅದಾವಲ್ಲ ಹೆಂಗೂ. ಮತ್ತೆ ಅವ ಒಂದು ಕಟ್ಟಿಬಿಡು ಇರುವ. ಇಲ್ಲವ್ವ, ನಾನು ನೀನು ಕೂರ್ಕಿಸಿದ್ರೆ ಕಟ್ಟಿಟ್ಬಿಡೋಣ ಬಾ. ಅಯ್ಯೋ, ಏನು ಕಟ್ಬೇಡಿ ಅಮ್ಮ. ಯಾಕೆ ಕಟ್ತೀರಾ? ಸುಮ್ಮನೆ ಮನೇಲಿ ಯಾರೂ ತಿನ್ನೋದಿಲ್ಲ. ಅಯ್ಯ, ಹಂಗೆ ಹೆಂಗ್ರಿ ಕುಬ್ಸಕ್ಕೆ ಬಂದು ಖಾಲಿ ಹೋಗ್ತೀರೇನ್ರಿ? ಕಟ್ತೀವ್ರಿ ಒಂದು ದಿವಸ. ಆಜು ಬಾಜು ಮನೆಯವರಿಗೆ ಕೊಡ್ರಿ. ಪ್ರಿಯಾ ಕೊಟ್ಟಾಳತ್ತೆ ಹೇಳ್ಕೊಡ್ರಿ ಎಲ್ಲ. ಸರಿ ಅಮ್ಮ, ಆಯಿತು.